ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಛಾಯಾ ನಿಮ್ಮನ್ನೆಲ್ಲರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದ ಹೇಳೋವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರು ಕೆಮಿಸ್ಟ್ರಿ ಕಡೆಗೆ ಸೆಳೆಯೋವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾಯಿದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನಾನು ನನ್ನ ಚಾನಲ್ ಮುಖಾಂತರ ಮಾಡ್ತಾಯಿದ್ದೀನಿ. ಈಗ ನೀವೇನಾದರೂ ಬೆಂಗಳೂರು ಸಿಟಿ ಯೂನಿವರ್ಸಿಟಿನಲ್ಲಿ ಫಸ್ಟ್ MSc ಫಸ್ಟ್ ಸೆಮ್ಮಲ್ಲಿ ಪೇಪರ್ 104 ಅಂತ ಬರುತ್ತೆ. ಅದರಲ್ಲಿ ಒಂದು ಕ್ವಾಲಿಟೇಟಿವ್ ಅನಾಲಿಸಿಸ್ ಅಂತ ಬರುತ್ತೆ. ಅದರದ್ದು ವೀಡಿಯೋಸ್ ನಾನೀಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಿಮಗೆ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಅಂದರೆ ಅದಕ್ಕೊಂದು ಪ್ರೊಸೀಜರ್ನ ಯೂಸ್ ಮಾಡ್ತೀವಿ. ಆ ಪ್ರೊಸೀಜರ್ಗೆ ನಾವೇನಂತ ಕರಿತೀವಿ, ಟೈಟ್ರೇಷನ್ ಅಂತ ಕರಿತೀವಿ. ಅದಕ್ಕೆ ನಾವೇನಂತ ಕರಿತೀವಿ, ಟೈಟ್ರೋಮೆಟ್ರಿಕ್ ಅನಾಲಿಸಿಸ್ ಅಂತ ಕರಿತೀವಿ. ಅನಾಲಿಸಿಸ್ ಅಂದ್ರೇನು, ಟು ಫೈಂಡ್ ಔಟ್. ಸಿನ್ಸ್ ಇಟ್ಸ್ ಇನ್ ಅನಾಲಿಟಿಕಲ್ ಕೆಮಿಸ್ಟ್ರಿ, ವಿ ಆರ್ ಗೋಯಿಂಗ್ ಟು ಮೆಷರ್, that's why it is called as analysis. So using a procedure, we are using titration. Therefore that analysis, that procedure is called as titrometric analysis. Again, we are taking an help of acid based titrations. Again, when you consider titration, there are different types of titrations are there. Here we are considering acid based titration. So when acid made to react with the base, it going to give a salt and water. This reaction is called as neutralization reaction. So we are going to take down the neutralization curve. So neutralization curve is nothing but it's a curve, it's a graph that we are going to plot pH versus the volume of acid added. ಸೊ ಅವಾಗ ಏನು ಕರ್ವ್ ಬರುತ್ತಲ್ಲ, ಆ ಕರ್ವ್ಗೆ ನಾವೇನಂತ ಕರಿತೀವಿ, ನ್ಯೂಟ್ರಲೈಸೇಷನ್ ಕರ್ವ್ ಅಂತ ಕರಿತೀವಿ. ಸೊ ಈ ನ್ಯೂಟ್ರಲೈಸೇಷನ್ ಕರ್ವಿಂದ ನನಗಿರುವಂಥ ಟೈಟ್ರೇಷನ್ಗೆ ಯಾವ ಇಂಡಿಕೇಟರ್ನ ನಾನು ಯೂಸ್ ಮಾಡ್ಬೋದು. ಅಗೇನ್ ಇಂಡಿಕೇಟರ್, ಅಗೇನ್ ಇಟ್ ಡಿಪೆಂಡ್ಸ್ ಅಪಾನ್ ದಿ ಪಿ ಹೆಚ್ ಮೇಲೆ ಇಂಡಿಕೇಟರ್ ನಮ್ಮದು ಡಿಪೆಂಡ್ ಆಗುತ್ತೆ. ಸೊ ನಾನು ಯಾವ pH, ಯಾವ ಕಾನ್ಸಂಟ್ರೇಷನ್ಗೆ ಯಾವುದು ಆ್ಯಸಿಡ್, ಯಾವುದು ಬೇಸ್ ಯೂಸ್ ಮಾಡ್ತಾ ಇದ್ದೀನಿ ಅನ್ನೋದು ಬೇಸಿಸ್ ಮೇಲೆ ನಾನು ಯಾವುದು ಇಂಡಿಕೇಟರ್ನ ಯೂಸ್ ಮಾಡಬೇಕು ಅಂತ ಐ ಆಮ್ ಗೋಯಿಂಗ್ ಟು ಚೂಸ್. ಐ ಆಮ್ ಗೋಯಿಂಗ್ ಟು ಹ್ಯಾವ್ ಎ ಚಾಯ್ಸ್ ಆಫ್ ಅನ್ ಇಂಡಿಕೇಟರ್ ಫಾರ್ ದಿಸ್ ಟೈಟ್ರೇಷನ್ ಆಫ್ ಎ ಸ್ಟ್ರಾಂಗ್ ಆ್ಯಸಿಡ್ ಆ್ಯಂಡ್ ಎ ಸ್ಟ್ರಾಂಗ್ ಬೇಸ್. ಅದನ್ನು ನಾನು ಇವತ್ತು ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್, ಶೇರ್ ಮಾಡಿ. ನಾನು ಮುಂಚೆ ಹೇಳ್ದಂಗೆ ನ್ಯೂಟ್ರಲೈಸೇಷನ್ ಕರ್ವ್ ಅಂದರೆ ಏನು ಅಂತಂದರೆ, ಈಗ ಏನಾಗ್ತಿದೆ ಅಂತಂದರೆ, if you study the changes in hydrogen ion concentration during the course of the titration, we get a clear idea about the mechanism of neutralization process. So ಈಗ ಏನಾಗ್ತಿದೆ, acid will react with the base to give salt and water. ಸೊ ಏನಾಗ್ತಿದೆ, ಆ್ಯಸಿಡ್ ಏನು ಮಾಡ್ತಾ ಇದೆ, H+ನ ಕೊಡ್ತಾ ಇದೆ. ಸೊ ಇದು ಹೇಗೆ H+ ಅಯಾನ್ ಕಾನ್ಸಂಟ್ರೇಷನ್ನು ಇನ್ಕ್ರೀಸ್ ಆಗ್ತಿದೆಯಾ, ಡಿಕ್ರೀಸ್ ಆಗ್ತಿದೆಯಾ ಡ್ಯೂರಿಂಗ್ ದಿ ಕೋರ್ಸ್ ಆಫ್ ದಿ ಟೈಟ್ರೇಷನ್ ಏನಾಗ್ತಿದೆ, ಆ ಬೇಸಿಸ್ ಮೇಲೆ ನಾನು ನ್ಯೂಟ್ರಲೈಸೇಷನ್ ಹೇಗೆ ಆಗ್ತಿದೆ ಅಂತ ನಾನು ಡಿಸೈಡ್ ಮಾಡ್ಬೋದು. ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಗೊತ್ತಾಯಿತು ಅಂದರೆ, ಇನ್ ಟರ್ನ್ ಐ ಆಮ್ ಗೋಯಿಂಗ್ ಟು ಫೈಂಡ್ ಔಟ್ ದಿ pH ವ್ಯಾಲ್ಯೂ. ಸೊ pH ವ್ಯಾಲ್ಯೂ ವಿಲ್ ಗೋಯಿಂಗ್ ಟು ಗಿವ್ ಮೀ ಅನ್ ಐಡಿಯಾ ದಟ್ ವಾಟ್ ಈಸ್ ದ ಇಂಡಿಕೇಟರ್ ಐ ಆಮ್ ಗೋಯಿಂಗ್ ಟು ಚೂಸ್. ಇಷ್ಟೊಂದು ಇಂಡಿಕೇಟರ್ ಇದೆ, ಯಾವ ಇಂಡಿಕೇಟರ್ನ ನಾನು ಯೂಸ್ ಮಾಡಬೇಕು, ಚಾಯ್ಸ್ ಆಫ್ ಇನ್ ಇಂಡಿಕೇಟರ್ ಮಾಡಬೇಕು ಅಂತಂದರೆ ಎಂಡ್ ಪಾಯಿಂಟಲ್ಲಿ pH ಆಫ್ ದಟ್ ಎಂಡ್ ಪಾಯಿಂಟ್ ಏನಿದೆ ಅನ್ನೋದು ನನಗೆ ಬೇಕಾಗತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ, ಒಂದು ಗ್ರಾಫ್ನ ಪ್ಲಾಟ್ ಮಾಡ್ತೀನಿ. ಒಂದು ಕಡೆಗೆ pH ಹಾಕ್ಕೊಳ್ತೀನಿ, ಇನ್ನೊಂದು ಕಡೆಗೆ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ದ ಅಮೌಂಟ್ ಆಫ್ ಆಲ್ಕಲಿ ಆ್ಯಡೆಡ್. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಟೈಟ್ರೇಷನ್ ಕರ್ವ್ ಅಂತ ಕರಿತೀವಿ, ಅಂದರೆ ನ್ಯೂಟ್ರಲೈಸೇಷನ್ ಕರ್ವ್ ಅಂತ ಹೇಳ್ತೀವಿ. ಇದೇನು ಮಾಡುತ್ತೆ ಅಂದರೆ, ನಾನು ಯಾವುದು ಇಂಡಿಕೇಟರ್ನ ಸೆಲೆಕ್ಟ್ ಮಾಡ್ಕೋಬೋದು. ಅಂದರೆ ಟೈಟ್ರೇಷನ್ ಮಾಡಿದಾಗ ನನಗೆ ಎರರು ಮಿನಿಮಮ್ ಆಗೋದಕ್ಕೆ ನಾವು ಯಾವ ಇಂಡಿಕೇಟರ್ನ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಈಗ ಸ್ಟ್ರಾಂಗ್ ಆ್ಯಸಿಡ್ ವರ್ಸಸ್ ಸ್ಟ್ರಾಂಗ್ ಬೇಸ್ ತೊಗೊಂಡ್ರೆ NaOH HCl ತೊಗೋಬೋದು. ಆವಾಗ ಏನಾಗ್ತಿದೆ ಅಂದರೆ, ಈ ಕಡೆ ಒಂದು ಕಡೆಗೆ ಏನು ಮಾಡಿದ್ದೀನಿ, pH ಹಾಕ್ಕೊಂಡಿದ್ದೀನಿ 0 to 14 ಇದೆ. ಇನ್ನೊಂದು ಕಡೆಗೆ ಏನು ಮಾಡಿದ್ದೀನಿ, ಅಮೌಂಟ್ ಆಫ್ ಬೇಸ್ ಆ್ಯಡೆಡ್ನ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಸೊ ಈ ನ್ಯೂಟ್ರಲೈಸೇಷನ್ ಕರ್ವ್ ನನಗೆ ಏನು ಹೇಳುತ್ತೆ ಅಂತಂದರೆ, ಎಲ್ಲಿ ಎಂಡ್ ಪಾಯಿಂಟ್ ಬರುತ್ತಲ್ಲ ಅಲ್ಲಿ pH ಎಷ್ಟಿದೆ ಅಂತ ಹೇಳುತ್ತೆ. ಸೊ ಅಕಾರ್ಡಿಂಗ್ಲಿ ಐ ಕ್ಯಾನ್ ಚೂಸ್ ದಿ ಇಂಡಿಕೇಟರ್. ನನಗೆ ಯಾವ ಇಂಡಿಕೇಟರ್ನ ಚೂಸ್ ಮಾಡಬೇಕು, ಯಾವ ರೇಂಜ್ಗೆ ಯಾವ ಇಂಡಿಕೇಟರ್ನ ಯೂಸ್ ಮಾಡಬೇಕು ಅಂತ ನಾನು ಡಿಸೈಡ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಫಾರ್ ಎನಿ ಟೈಟ್ರೇಷನ್ ವಿಚ್ ಇನ್ವಾಲ್ವ್ಸ್ ಆ್ಯಸಿಡ್ ಆ್ಯಂಡ್ ಎ ಬೇಸ್, ಇಟ್ ಮೇ ಬಿ ಸ್ಟ್ರಾಂಗ್ ಆ್ಯಸಿಡ್ ಆರ್ ಎ ಸ್ಟ್ರಾಂಗ್ ಬೇಸ್, ವೀಕ್ ಇರ್ಬೋದು, ಸ್ಟ್ರಾಂಗ್ ಇರ್ಬೋದು, ಎರಡೂ ಸ್ಟ್ರಾಂಗ್ ಇರ್ಬೋದು, ಎರಡೂ ವೀಕ್ ಇರ್ಬೋದು, ಒಂದು ಸ್ಟ್ರಾಂಗ್ ಒಂದು ವೀಕ್ ಇರ್ಬೋದು. ಅಂಥ ಕೇಸಸ್ಸಲ್ಲೆಲ್ಲ ಏನಾಗುತ್ತೆ ಅಂದರೆ, ನನಗೆ ಈ ಥರ ನಾನು ನ್ಯೂಟ್ರಲೈಸೇಷನ್ ಕರ್ವ್ ಅಥವಾ ಟೈಟ್ ಕರ್ವ್ ಹಾಕ್ಕೊಂಡ್ರೆ ನನಗೆ ಈಸಿಯಾಗಿ ಯಾವ ಇಂಡಿಕೇಟರ್ ನಾನು ಯೂಸ್ ಮಾಡ್ಬೋದು ಅಂತ ನನಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ನಾವೀಗ ಇವತ್ತಿನ ಎಪಿಸೋಡಲ್ಲಿ, ಇವತ್ತಿನ ವಿಡಿಯೋದಲ್ಲಿ ಸ್ಟ್ರಾಂಗ್ ಆ್ಯಸಿಡ್ ವಿತ್ ಅ ಸ್ಟ್ರಾಂಗ್ ಬೇಸ್ನ ಕನ್ಸಿಡರ್ ಮಾಡ್ಕೊಳ್ತಾ ಹೋಗೋಣ.
Since both of them are strong in nature, they're going to dissociate completely, and their activity coefficient of an ions is unity ಅಂತ ಕನ್ಸಿಡರ್ ಮಾಡ್ಕೋಬೋದು, ಸಿನ್ಸ್ ಬೋತ್ ಆಫ್ ದೆಮ್ ಆರ್ ಸ್ಟ್ರಾಂಗ್ ಇನ್ ನೇಚರ್. ಫಾರ್ ಎಕ್ಸಾಂಪಲ್ ನಾವೀಗ ಏನು ಮಾಡೋಣ, 100 ml 1 molar HCl ತಗೊಂಡು 1 molar NaOH ಅನ್ನು ನಾವು ಕನ್ಸಿಡರ್ ಮಾಡ್ಕೊಳ್ಳೋಣ. ಈಗ ಎರಡು ಸೊಲ್ಯೂಷನ್ ಬೇಕು, ಒಂದು ಆ್ಯಸಿಡ್ ಬೇಕು, ಒಂದು ಬೇಸ್ ಬೇಕು. ಆ್ಯಸಿಡ್ ಏನು ತೊಗೊಳ್ತಾ ಇದ್ದೀವಿ, HCl ತೊಗೊಳ್ತೀವಿ, ವಿಚ್ ಇಸ್ ಎ ಸ್ಟ್ರಾಂಗ್ ಆ್ಯಸಿಡ್. ಬೇಸ್ ಯಾವ್ದು ತೊಗೊಳ್ತಾ ಇದ್ದೀವಿ, NaOH ತೊಗೊಳ್ತಿದ್ದೀವಿ, ವಿಚ್ ಇಸ್ ಎ ಸ್ಟ್ರಾಂಗ್ ಬೇಸ್. ಸೊ ಈಗ HCl ಏನಾಗುತ್ತೆ, ಇಟ್ ಕಂಪ್ಲೀಟ್ಲಿ ಗೋಯಿಂಗ್ ಟು ಡಿಸೋಸಿಯೇಟ್ ಆಸ್ H ಪ್ಲಸ್ ಆ್ಯಂಡ್ Cl ಮೈನಸ್. NaOH ಆಲ್ಸೋ ಗೋಯಿಂಗ್ ಟು ಡಿಸೋಸಿಯೇಟ್ ಆಸ್ Na ಪ್ಲಸ್ ಆ್ಯಂಡ್ OH ಮೈನಸ್. ಎರಡರದ್ದು ನಾವೇನು ಮಾಡ್ತಾ ಇದ್ದೀವಿ, 1 molar ಸೊಲ್ಯೂಷನ್ನೇ ತೊಗೊಳ್ತಾ ಇದ್ದೀವಿ. ಆವಾಗ pH ಆಫ್ 1 molar HCl ಏನಾಗುತ್ತೆ, 0 ಆಗುತ್ತೆ. ಅದಕ್ಕೆ ನಾನು ಏನು ಮಾಡ್ತಾ ಹೋಗ್ತೀನಿ ಅಂದರೆ, HCl ಏನಾಗಿದೆ, 1 molar HClದು pH ಏನಾಗುತ್ತೆ, 0 ಇರುತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ, 50 ml 1 molar ಬೇಸ್ನ ಆ್ಯಡ್ ಮಾಡ್ತೀನಿ. ಸೊ 100 mlಗೆ ನಾನು ಏನು ಮಾಡ್ತೀನಿ, 50 ml ಬೇಸ್ನ ಆ್ಯಡ್ ಮಾಡ್ತೀನಿ. 50 ml ಆಫ್ ದಿ unneutralized 1 ml acid will be present in the total volume of 150 ml. ಈಗ ನಾನು ಏನು ಮಾಡ್ತಾ ಇದ್ದೀನಿ, ನನಗೆ ಚೂಸ್ ಮಾಡ್ಕೋಬೇಕು, ಗ್ರಾಫ್ ಹಾಕಬೇಕು. ಹಾಗಾಗಿ ನಾನೇನು ಮಾಡ್ತಾ ಹೋಗ್ತೀನಿ, pHನ ಕ್ಯಾಲ್ಕುಲೇಟ್ ಮಾಡಬೇಕು. pH ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ನಾನೇನು ಮಾಡ್ತಾ ಹೋಗ್ತೀನಿ, ಬೇರೆ ಬೇರೆ ಕಾನ್ಸಂಟ್ರೇಷನ್ ಸೊಲ್ಯೂಷನ್ಸ್ಗಳನ್ನ ತೊಗೊಳ್ತಾ ಹೋಗ್ತೀನಿ. ಸೊ ನನಗೀಗ ಏನು ಮಾಡ್ತಾ ಇದ್ದೀನಿ, ಇಮ್ಯಾಜಿನ್ 100 ml 1 molar ಸೊಲ್ಯೂಷನ್ ಸ್ಟ್ರಾಂಗ್ ಆ್ಯಸಿಡು 1 molar NaOH ಇದೆ ಅಂತ ಇಟ್ಕೊಳ್ಳೋಣ. pH 1 molarದು H ಪ್ಲಸ್ ಏನಾಗಿರುತ್ತೆ, 0 ಇರುತ್ತೆ. ಹಾಗಾಗಿ pH 1 molar HClದು 0 ಇರುತ್ತೆ. ಸೊ ಈಗ ನಾನು ಏನು ಮಾಡಿದ್ದೀನಿ, ಒಂದು ಕೋನಿಕಲ್ ಫ್ಲಾಸ್ಕ್ ಇದೆ. ಕೋನಿಕಲ್ ಫ್ಲಾಸ್ಕಲ್ಲಿ ನಾನು ಏನು ಮಾಡಿದ್ದೀನಿ, 100 ml HClನ ತೊಗೊಂಡಿದ್ದೀನಿ. ಅದಕ್ಕೆ ಏನು ಮಾಡ್ತಾ ಇದ್ದೀನಿ, ಫ್ರಮ್ ದಿ ಬ್ಯೂರೇಟ್ ಐ ಆಮ್ ಆ್ಯಡಿಂಗ್ 50 ml ಆಫ್ ಬೇಸ್. ಎರಡೂ ಸ್ಟ್ರಾಂಗ್ ಆ್ಯಸಿಡ್ ಇದೆ, ಎರಡೂ ಏನಾಗ್ತಿದೆ, ಕಂಪ್ಲೀಟ್ಲಿ ಡಿಸೋಸಿಯೇಟ್ ಆಗ್ತಾ ಇದೆ. ಹಾಗಾಗಿ ಏನು ಮಾಡಬೇಕು ಅಂದರೆ, 100 ml HClನ ನ್ಯೂಟ್ರಲೈಸ್ ಮಾಡೋಕ್ಕೆ 100 ml NaOH ಆಫ್ 1 molar ಸೊಲ್ಯೂಷನ್ ನನಗೆ ಬೇಕು. ಆದರೆ ನಾನೇನು ಮಾಡ್ತಾ ಇದ್ದೀನಿ, 100 ml ಹಾಕ್ತಾ ಇಲ್ಲ, ಜಸ್ಟ್ ಏನು ಮಾಡ್ತಾ ಇದ್ದೀನಿ, 50 ml ಹಾಕ್ತಾ ಇದ್ದೀನಿ. ಆವಾಗ ಟೋಟಲ್ ಕಂಟೆಂಟ್ ಎಷ್ಟಾಗಿದೆ ನಿಮ್ಮ ಕೋನಿಕಲ್ ಫ್ಲಾಸ್ಕಲ್ಲಿ, 100 ml HCl ಇದೆ, 50 ml ಬೇಸ್ ಇದೆ, ಎರಡು ಆ್ಯಡ್ ಮಾಡಿದ್ದೀನಿ, 150 ml ಇದೆ. ಆದರೆ ಅದರಲ್ಲಿ ಏನಾಗಿದೆ ಅಂದರೆ, 50 ml ಏನಾಗಿದೆ, ನ್ಯೂಟ್ರಲೈಸ್ ಆಗಿದೆ ಬೇಸ್ ಜೊತೆಗೆ ಆ್ಯಸಿಡು. ಇನ್ನು ಉಳಿದಿರೋ ಅಂಥದ್ದು ಎಷ್ಟು, 50 ml ಆಫ್ ಅನ್ನ್ಯೂಟ್ರಲೈಸ್ಡ್ 1 molar ಆ್ಯಸಿಡ್ ಇದೆ. ಸೊ ಈಗ ನೀವೇನು ಮಾಡಿದ್ದೀರಾ, ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಕೋನಿಕಲ್ ಫ್ಲಾಸ್ಕ್ ಇದೆ. ಆ ಕೋನಿಕಲ್ ಫ್ಲಾಸ್ಕಲ್ಲಿ ಏನು ಮಾಡಿದ್ದೀರಾ, 100 ml ಆ್ಯಸಿಡ್ನ ತೊಗೊಂಡಿದ್ದೀರಾ. ಎಷ್ಟಿದೆ ಅದರದ್ದು ಕಾನ್ಸಂಟ್ರೇಷನು, 1 molar ಸೊಲ್ಯೂಷನ್ ಇದೆ. ಅದಕ್ಕೆ 1 molar ಬೇಸ್ನ ಆ್ಯಡ್ ಮಾಡ್ತಾ ಇದ್ದೀರಾ. ಎಷ್ಟು ಆ್ಯಡ್ ಮಾಡ್ತಾ ಇದ್ದೀರಾ, 50 ml ಆ್ಯಡ್ ಮಾಡ್ತಾ ಇದ್ದೀರಾ. ಟೋಟಲ್ ಕಂಟೆಂಟ್ ಎಷ್ಟಿದೆ ನಿಮ್ಮ ಕೋನಿಕಲ್ ಫ್ಲಾಸ್ಕಲ್ಲಿ, 150 ml ಇದೆ. ಆದರೆ ಅದರಲ್ಲಿ ಆ್ಯಸಿಡ್ ಎಷ್ಟಿದೆ, 50 ml ಮಾತ್ರ ಇದೆ. 100 ml 50 ml ಏನಾಗೋಯ್ತು, ನ್ಯೂಟ್ರಲೈಸ್ ಆಯಿತು ವಿತ್ 50 ml ಆಫ್ ದಿ ಬೇಸ್. ಅಮೌಂಟ್ ಆಫ್ ದಿ ಬೇಸ್ ಎಷ್ಟಿದೆ, 0 ಇದೆ. ಅಮೌಂಟ್ ಆಫ್ ಆ್ಯಸಿಡ್ ಎಷ್ಟಿದೆ, 50 ml ಇದೆ. ಸೊ ಟೋಟಲ್ ವಾಲ್ಯೂಮ್ ಎಷ್ಟಿದೆ, 150 ಇದೆ. 150ನಲ್ಲಿ ಏನಾಗ್ತಿದೆ ನಿಮಗೆ, 50 ml ಆ್ಯಸಿಡ್ ಅನ್ರಿಯಾಕ್ಟೆಡ್ ಅನ್ನ್ಯೂಟ್ರಲೈಸ್ಡ್ ಆ್ಯಸಿಡ್ ಇದೆ. ಇನ್ನು 100 ml ಏನಾಗಿದೆ, ಅದು ಸಾಲ್ಟ್ ಕನ್ವರ್ಟ್ ಆಗಿದೆ. ಸೊ ಅದಕ್ಕೆ ನಾವೀಗ ಏನು ಮಾಡ್ಬೋದು, pHನ ಕ್ಯಾಲ್ಕುಲೇಟ್ ಮಾಡಬೇಕು. ಬೇರೆ ಬೇರೆ ವಾಲ್ಯೂಮ್ನ ತೊಗೊಂಡಾಗ ಏನೇನು ಆಗುತ್ತೆ ಅನ್ನೋದಕ್ಕೆ ನಾವೇನು ಮಾಡ್ಬೋದು, ಒಂದು ಟೇಬಲ್ ಥರ ಕನ್ಸಿಡರ್ ಮಾಡಿಕೊಂಡು ಎಲ್ಲಿ pH ಎಲ್ಲಿಗೆ ಬರುತ್ತೆ ಅಂತ ನಾವು ಕನ್ಸಿಡರ್ ಮಾಡ್ಕೋಬೋದು. ಅಗೇನ್ ಹಿಯರ್ ಯು ಆರ್ ಗೋಯಿಂಗ್ ಟು ಕನ್ಸಿಡರ್ 2 ಡಿಫ್ರೆಂಟ್ ಪಾಯಿಂಟ್. ಒಂದಕ್ಕೆ ನಾವು ಎಂಡ್ ಪಾಯಿಂಟ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಈಕ್ವಲೆಂಟ್ ಪಾಯಿಂಟ್ ಅಂತ ಕರಿತೀವಿ. ಈಕ್ವಲೆಂಟ್ ಪಾಯಿಂಟ್ಗಿನ್ನ ಸ್ವಲ್ಪ ಜಾಸ್ತಿ ಬರೋದಕ್ಕೆ ನಾವೇನಂತ ಕರಿತೀವಿ, ಎಂಡ್ ಪಾಯಿಂಟ್ ಅಂತ ಕರಿತೀವಿ. ಈಕ್ವಲೆಂಟ್ ಪಾಯಿಂಟ್ ಅಂದ್ರೇನು, ಎಕ್ಸಾಕ್ಟ್ಲಿ ಸೇಮ್ ಅಮೌಂಟ್ ಆಫ್ ಆ್ಯಸಿಡ್ ರಿಕ್ವೈರ್ಡ್ ಟು ನ್ಯೂಟ್ರಲೈಸ್ ದಿ ಅಮೌಂಟ್ ಆಫ್ ಬೇಸ್. ಎಕ್ಸಾಕ್ಟ್ಲಿ ಇದು 50 ml ಇದ್ದರೆ ಅದು 50 ml, ಇದು 100 ml ಇದ್ದರೆ ಅದು 100 ml, ಅಷ್ಟಕ್ಕಿದ್ದರೆ ಮಾತ್ರ ನಾವೇನಂತ ಕರಿತೀವಿ, ಆ ಪಾಯಿಂಟ್ಗೆ ಏನಂತ ಕರಿತೀವಿ, ಈಕ್ವಲೆಂಟ್ ಪಾಯಿಂಟ್ ಅಂತ ಕರಿತೀವಿ. ಈಕ್ವಲೆಂಟ್ ಪಾಯಿಂಟಲ್ಲಿ ಕಲರ್ ಚೇಂಜ್ ಆಗಲ್ಲ ಯೂಸಿಂಗ್ ಎನ್ ಇಂಡಿಕೇಟರ್. ಆಫ್ಟರ್ ದಿ ಈಕ್ವಲೆಂಟ್ ಪಾಯಿಂಟ್ ಒಂದು ಡ್ರಾಪ್ ಜಾಸ್ತಿ ಹಾಕಿದ್ರೂ ಐದು ಆ್ಯಸಿಡ್ ಆಗುತ್ತೆ, ಇಲ್ಲಾಂದರೆ ಬೇಸಿಕ್ ಆಗಿಬಿಡುತ್ತೆ. ದೇರ್ ವಿಲ್ ಬಿ ಚೇಂಜ್ ಇನ್ ಕಲರ್. ಸೊ ಹಾಗಾಗಿ ನಾವೇನು ಮಾಡಬೇಕು ಅಂದರೆ, ಈಕ್ವಲೆಂಟ್ ಪಾಯಿಂಟಲ್ಲಿ ಎಷ್ಟಾಗುತ್ತೆ ಅಥವಾ ಎಂಡ್ ಪಾಯಿಂಟಲ್ಲಿ ಏನಿರುತ್ತೆ, ವಾಲ್ಯೂಮ್ ಏನಿರುತ್ತೆ, H ಪ್ಲಸ್ ಏನಿರುತ್ತೆ ಅಂತ ಈ ಟೇಬಲಲ್ಲಿ ಪ್ರಕಾರ ನಾವು ನೋಡ್ಕೊಳ್ತಾ ಹೋಗ್ಬೋದು. ಈಗ ಫಸ್ಟ್ ಒಂದು ತೊಗೊಳ್ಳೋಣ, ವಾಲ್ಯೂಮ್ ಆಫ್ ಬೇಸ್ ಆ್ಯಡೆಡ್ 50 ml ಇದೆ ಅಂತ ಇಟ್ಕೊಳ್ಳೋಣ. ಸೊ ಫಸ್ಟು ನಾವೇನು ಮಾಡಿದ್ದೀವಿ, ಕೋನಿಕಲ್ ಫ್ಲಾಸ್ಕಲ್ಲಿ 100 ml ಆ್ಯಸಿಡ್ನ ತೊಗೊಂಡಿದ್ದೀವಿ. ಅದಕ್ಕೆ ನೀವೇನು ಮಾಡ್ತಾ ಇದ್ದೀರಾ, 50 ml ಬೇಸ್ನ ಆ್ಯಡ್ ಮಾಡ್ತಾ ಇದ್ದೀರಾ. ಎರಡರದ್ದು ಕಾನ್ಸಂಟ್ರೇಷನ್ ಸೇಮ್ ಇದೆ. ಇದು 1 molar ಸೊಲ್ಯೂಷನ್ ಇದೆ, ಅದನ್ನು 1 molar ಸೊಲ್ಯೂಷನ್ ಇದೆ.
ಟೋಟಲ್ ವಾಲ್ಯೂಮ್ ಎಷ್ಟಾಯಿತು ನಿಮ್ಮ ಕೋನಿಕಲ್ ಫ್ಲಾಸ್ಕಲ್ಲಿ 150 ml ಆಯಿತು. ಅನ್ರಿಯಾಕ್ಟೆಡ್ ಆ್ಯಸಿಡ್ ಎಷ್ಟಿದೆ ಅಂದರೆ 50 ml ಇದೆ. ಅದರ ಪ್ರಕಾರ ನಾವು H+ನ ಕ್ಯಾಲ್ಕುಲೇಟ್ ಮಾಡಿದರೆ ಟೋಟಲ್ ವಾಲ್ಯೂಮ್ ಎಷ್ಟಿದೆ 150 ಇದೆ. 50 ಡಿವೈಡೆಡ್ ಬೈ 150 ಮಾಡಿದ್ರೆ ಆವಾಗ ನಿಮ್ಗೇನಾಯಿತು 3.33 × 10⁻⁻1 ಬಂತು, ಅದು H+ ಆಯಿತು. ಅದ್ರ ಪ್ರಕಾರ ನಾನೇನು ಮಾಡ್ತೀನಿ pHನ ಮಾಡ್ತೀನಿ -log(H+ ಮಾಡ್ತೀನಿ 0.48 ನಿಮಗೆ ಬರ್ತಾ ಹೋಯಿತು. ಅದೇ ಥರ ನಾನೇನು ಮಾಡಿದೆ ಸೇಮ್ ಕೋನಿಕಲ್ ಫ್ಲಾಸ್ಕ್ಗೆ ಏನು ಮಾಡ್ತಾ ಇದ್ದೀನಿ 100 ml HCl ಇದೆ, ಅದಕ್ಕೆ 75 ml ಬೇಸ್ನ ಆ್ಯಡ್ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳೋಣ. ಟೋಟಲ್ ವಾಲ್ಯೂಮ್ ಎಷ್ಟಾಯಿತು 175 ml ಆಯಿತು. ಟೋಟಲ್ ವಾಲ್ಯೂಮ್ ಆಫ್ ಅನ್ರಿಯಾಕ್ಟೆಡ್ ಆ್ಯಸಿಡ್ ಏನಾಯಿತು ಅಂತಂದರೆ 100 - 75 ಅಂತಂದರೆ 25 ಇದೆ. 25 ಡಿವೈಡೆಡ್ ಬೈ 175 ಮಾಡಿದಾಗ H+ ಬರುತ್ತೆ. ಫ್ರಮ್ ದಟ್ ಐ ಆಮ್ ಗೋಯಿಂಗ್ ಟು ಗೆಟ್ pH ವ್ಯಾಲ್ಯೂ. ಅದೇ ಥರ ನಾನೇನು ಮಾಡ್ತೀನಿ 90ಗೂ ಮಾಡ್ತೀನಿ, 98ಗೂ ಮಾಡ್ತೀನಿ, 99ಗೂ ಮಾಡ್ತೀನಿ, 99.9ಗೂ ಮಾಡ್ತೀನಿ, 100ಗೂ ಮಾಡ್ತೀನಿ. ಈಗ 99.9 ಕನ್ಸಿಡರ್ ಮಾಡಿಕೊಂಡ್ರೆ ಅದ್ರದ್ದು pH ಎಷ್ಟು ಬರುತ್ತೆ ಅಂದರೆ 3.3 ಬರುತ್ತೆ. 100 ಹಾಕ್ಬಿಟ್ಟೆ ಅಂತ ಇಟ್ಕೊಳ್ಳೋಣ. 100 mlಗೆ 100 ml ಬೇಸ್ಗೆ 100 ml ಆ್ಯಸಿಡ್ ಹಾಕಿದ್ದೀನಿ ಅಂದರೆ ಟೋಟಲ್ ವಾಲ್ಯೂಮ್ ಎಷ್ಟಾಗುತ್ತೆ 0 ಆಗುತ್ತೆ. ಅನ್ರಿಯಾಕ್ಟೆಡ್ ಆ್ಯಸಿಡ್ ಇಲ್ಲ, ಕಂಪ್ಲೀಟ್ಲಿ ಏನಾಗಿದೆ ಇರೋವಂಥ ಎಲ್ಲ ಆ್ಯಸಿಡು ನ್ಯೂಟ್ರಲೈಸ್ ಆಗಿಬಿಟ್ಟು ವಿತ್ ಅ ಬೇಸ್ ಆಗಿದೆ. ಸೊ ಅವಾಗ ಅದ್ರದ್ದು pH ಎಷ್ಟಿರುತ್ತೆ ಅಂತಂದರೆ 7 ಇರುತ್ತೆ. ಈಗೇನಾಯಿತು ಇದನ್ನು ನೋಡಿದಾಗ ಈ ಕೋಷ್ಟಕನ ನೋಡಿದಾಗ ಈ ಟೇಬಲ್ನ ನೋಡಿದಾಗ ಅಪಾನ್ ದಿ ಅಡಿಷನ್ ಆಫ್ 100 ml ಆಫ್ ಎ ಬೇಸ್ pH ವಿಲ್ ಚೇಂಜ್ ಶಾರ್ಪ್ಲಿ ಟು 7. ಎನಿ ಬೇಸ್ ಆ್ಯಡೆಡ್ ಬಿಹೈಂಡ್ ದಿಸ್ ವಿಲ್ ಬಿ ಇನ್ ಎಕ್ಸಸ್ ದಟ್ ನೀಡೆಡ್ ಫಾರ್ ನ್ಯೂಟ್ರಲೈಸೇಷನ್. ಇದಕ್ಕಿಂತ ನೀವು ಜಾಸ್ತಿ ಹಾಕ್ತೀರಾ ಅಂತ ಇಟ್ಕೊಳ್ಳೋಣ, ಆ ಬೇಸ್ನ ಇದಕ್ಕಿಂತ ಆ್ಯಡ್ ಮಾಡ್ತಾ ಹೋಗ್ತೀರಾ ಅಂತ ಇಟ್ಕೊಳ್ಳೋಣ. ಈ 100 ml ಬೇಸ್ ಏನು ಮಾಡಿದ್ರಲ್ಲ ಆ ಪಾಯಿಂಟ್ಗೆ ನಾವೇನಂತ ಕರಿತೀವಿ ಈಕ್ವಲೆಂಟ್ ಪಾಯಿಂಟ್ ಅಂತ ಕರಿತೀವಿ. ಈಕ್ವಲೆಂಟ್ ಪಾಯಿಂಟಲ್ಲಿ pH ಎಷ್ಟಾಗಿದೆ 7 ಇದೆ. ಅದಕ್ಕಿಂತ ಒಂದು ಡ್ರಾಪ್ ಎಕ್ಸ್ಟ್ರಾ ಆದ್ರೂ ದೇರ್ ವಿಲ್ ಬಿ ಚೇಂಜ್ ಇನ್ ಕಲರ್. ಆ ಪಾಯಿಂಟ್ಗೆ ನಾವೇನಂತ ಕರಿತೀವಿ ಎಂಡ್ ಪಾಯಿಂಟ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಕೊಳ್ಳೋಣ, ವಾಲ್ಯೂಮ್ ಆಫ್ ದಿ ಬೇಸ್ ಆ್ಯಡೆಡು 100.1 ಜಸ್ಟ್ 0.1 ml ಹಾಕಿದ್ರೂ ನನಗೇನಾಯಿತು pH ಏನಾಯಿತು 10.7 ಆಯಿತು. 101 ಹಾಕ್ತೀವಿ ಅಂತಂದರೆ pH ಏನಾಯಿತು 11.7 ಆಯಿತು. ಸೊ ಈ ಟೇಬಲ್ ಪ್ರಕಾರ ನಮ್ಗೆ ಏನು ಗೊತ್ತಾಗುತ್ತೆ ಅಂದರೆ ಆ್ಯಸ್ ದ ಟೈಟ್ರೇಷನ್ ಪ್ರೊಸೀಡ್ಸ್ ಇನಿಷಿಯಲಿ ದ pH ರೈಸಸ್ ಸ್ಲೋಲಿ. pH ಏನಾಗ್ತಾ ಹೋಗುತ್ತೆ ಸ್ಲೋ ಆಗಿ ರೈಸ್ ಆಗ್ತಾ ಹೋಗುತ್ತೆ. ಬಿಟ್ವೀನ್ 99.9 ಟು 100.1 mlಗೆ ಆಲ್ಕಲಿ ತೊಗೊಂಡ್ರೆ pH ಎಲ್ಲಿಂದ ಚೇಂಜ್ ಆಗುತ್ತೆ 3.3 ಟು 10.7ಗೆ ಚೇಂಜ್ ಆಗುತ್ತೆ. ಸೊ ದಿಸ್ ಇಸ್ ಇನ್ ದಿ ವಿಸಿನಿಟಿ ಆಫ್ ದಿ ಈಕ್ವಲೆಂಟ್ ಪಾಯಿಂಟ್ ರೇಟ್ ಅಟ್ ವಿಚ್ ದ pH ಆಫ್ ದಿ ಸೊಲ್ಯೂಷನ್ ಈಸ್ ವೆರಿ ರ್ಯಾಪಿಡ್. ಸೊ ನಾವು ನೋಡ್ಕೋಬೇಕಾಗತ್ತೆ ಯಾವ ಇಂಡಿಕೇಟರ್ನ ನಾನು ಯೂಸ್ ಮಾಡಬೇಕು, ಯಾವ pHಲ್ಲಿ ನಾನು ಯಾವ ಇಂಡಿಕೇಟರ್ನ ಯೂಸ್ ಮಾಡಬೇಕು ಅಂತ ನಾನು ಡಿಸೈಡ್ ಮಾಡೋದಕ್ಕೆ ನನಗೆ ಈ ಟೇಬಲ್ ಏನು ಮಾಡುತ್ತೆ ಹೆಲ್ಪ್ ಮಾಡುತ್ತೆ. pH ಡ್ಯೂರಿಂಗ್ ದಿ ಟೈಟ್ರೇಷನ್ ಆಫ್ 100 ml ಆಫ್ HCl ವಿತ್ NaOH ಅಟ್ ಡಿಫ್ರೆಂಟ್ ಕಾನ್ಸಂಟ್ರೇಷನ್ ಏನಾಗುತ್ತೆ ಅಂತ ಈ ಟೇಬಲಲ್ಲಿ ನೋಡ್ಕೊಳ್ತಾ ಹೋಗಿ. ಸೊ NaOH ಆ್ಯಡೆಡು 0 ಇದೆ, ಆವಾಗ pH ಏನಾಯಿತು 0 ಆಯಿತು. ಯಾವಾಗ 1 molar ಸೊಲ್ಯೂಷನ್ ಇದ್ದಾಗ 0.1 molar ಸೊಲ್ಯೂಷನ್ ಇದ್ದಾಗ pH ಏನಾಯಿತು 1 ಆಯಿತು. 0.01 molar ಸೊಲ್ಯೂಷನ್ ಇದ್ದಾಗ pH 2 ಆಯಿತು. ಅಂದರೆ ಏನಾಯಿತು 100 ml HCl ಮಾತ್ರ ಇದೆ, ಯಾವುದೇ ರೀತಿಯಾದಂಥ NaOH ಆ್ಯಡ್ ಮಾಡಿಲ್ಲ. ಆವಾಗ pH ಏನಾಗಿದೆ ಅಂತ ಅದಕ್ಕೆ 50 ml ಆ್ಯಡ್ ಮಾಡ್ತೀನಿ. ಆವಾಗ ಮೋಲಾರ್ ಸೊಲ್ಯೂಷನ್ pH ಎಷ್ಟಾಯಿತು 0.5 ಆಯಿತು. 0.1ಗಾದರೆ 1.5 ಆಯಿತು, 2.5 ಆಯಿತು. ಹಾಗೆ ಡಿಫ್ರೆಂಟ್ ಕಾನ್ಸಂಟ್ರೇಷನನ್ನು ಆ್ಯಡ್ ಮಾಡ್ತಾ ಹೋದಂಗೆ ನನಗೇನಾಗ್ತಾ ಹೋಗುತ್ತೆ pH ವೇರಿ ಆಗ್ತಾ ಹೋಗುತ್ತೆ ಅಟ್ ಎ ಡಿಫ್ರೆಂಟ್ ಕಾನ್ಸಂಟ್ರೇಷನ್. ಸೊ ನೋಡ್ಕೋಬೇಕಾಗತ್ತೆ ನಾನು ಇಂಡಿಕೇಟರ್ನ ಚೂಸ್ ಮಾಡಬೇಕಾದ್ರೆ ಇಂಡಿಕೇಟರ್ ಏನು ಮಾಡಬೇಕು ಇಟ್ ಶುಡ್ ಚೇಂಜ್ ದಿ ಕಲರ್ ಅಟ್ ದಿ ಎಂಡ್ ಪಾಯಿಂಟ್ ವಿತ್ ಅ ಡಿಫ್ರೆಂಟ್ pH. ಯಾವ pH ಇದೆಯಲ್ಲ ಆ pH ಮೇಲೆ ಏನಾಗ್ತಾ ಹೋಗುತ್ತೆ ಚೇಂಜ್ ಆಗ್ತಾ ಹೋಗುತ್ತೆ. ಈ ಎರಡೂ ಟೇಬಲಿಂದ ನಮ್ಗೆ ಏನು ಗೊತ್ತಾಗುತ್ತೆ ಅಂದರೆ ವಿತ್ 1 molar ಸೊಲ್ಯೂಷನ್ ಎನಿ ಇಂಡಿಕೇಟರ್ ವಿತ್ ಎಫೆಕ್ಟಿವ್ ರೇಂಜ್ ಫ್ರಮ್ pH 3 to 10.5. 3 ಅಂದ್ರೇನು ಈಕ್ವಲೆಂಟ್ ಪಾಯಿಂಟ್ ಬರೋಕ್ಕಿಂತ ಮುಂಚೆ, 10.5 ಅಂದ್ರೇನು ಆಫ್ಟರ್ ದಿ ಈಕ್ವಲೆನ್ಸ್ ಪಾಯಿಂಟು ಅಟ್ ದಿ ಎಂಡ್ ಪಾಯಿಂಟ್. 3 to 10.5 can be used. The color change will be sharp and the titration error is negligible. pH ನಾವು ಇಟ್ಕೊಂಡು ಇಂಡಿಕೇಟರ್ನ ಅದಕ್ಕೆ ಸೂಟಬಲ್ ಆಗಿರುವಂಥ ಇಂಡಿಕೇಟರ್ನ ಯೂಸ್ ಮಾಡಿದ್ರೆ ನನಗೆ ಎರರ್ ಏನಾಗುತ್ತೆ ಕಡಿಮೆ ಆಗುತ್ತೆ ಫಾರ್ 1 molar ಸೊಲ್ಯೂಷನ್. With a 0.1 molar solution, pH range of an indicator is limited between 4.5 to 9.5. ಅಗೇನ್ ನೀವು ಆ ಟೇಬಲ್ನ ನೋಡಬೇಕು, ಎಲ್ಲಿಗೆ ನಿಮಗೆ ಕಲರ್ ಚೇಂಜ್ ಆಗಿಲ್ಲ, ಎಲ್ಲಿಗೆ ಕಲರ್ ಚೇಂಜ್ ಆಗ್ತಾ ಇದೆ ದ ಇಂಡಿಕೇಟರ್. ಹಂಗಾಗಿ 4.5 to 9.5 ಬೇಕು ಅಂದರೆ ನಾನು ಇಂಡಿಕೇಟರ್ನಲ್ಲಿ ಏನು ಮಾಡಬೇಕಾಗತ್ತೆ ಮಿಥೈಲ್ ರೆಡ್ನ ಆ್ಯಡ್ ಮಾಡಬೇಕಾಗತ್ತೆ.
1 ಮೋಲಾರ್ ಸೊಲ್ಯೂಷನ್ಗೆ ನಾನು ಫಿನಾಪ್ತಲೀನ ಯೂಸ್ ಮಾಡ್ತೀನಿ. ವೇರಾಸ್ 0.1 ಮೋಲಾರ್ ಸೊಲ್ಯೂಷನ್ಗೆ ನನಗೆ ಶಾರ್ಪ್ ಎಂಡ್ ಪಾಯಿಂಟ್ ಬರಬೇಕು ಅಂತಂದರೆ ನಾನೇನು ಮಾಡ್ತೀನಿ, ಮೀಥೈಲ್ ರೆಡ್ನ ಆ್ಯಡ್ ಮಾಡ್ತೀನಿ. ಬಿಕಾಸ್ ಇಟ್ ಗೋಯಿಂಗ್ ಟು ಚೇಂಜ್ ಇಟ್ಸ್ ಕಲರ್ ಓನ್ಲಿ ಅಟ್ ದಿ ಎಂಡ್ ಪಾಯಿಂಟ್ ಡಿಪೆಂಡಿಂಗ್ ಅಪಾನ್ ದಿ ಪಿ ಹೆಚ್. ಆ ಪಿ ಹೆಚ್ ರೇಂಜ್ ಎಷ್ಟಿದೆ, 4.5 to 9.5 ಇದೆ. ಹಾಗಾಗಿ ನಾನು ಮೀಥೈಲ್ ರೆಡ್ನ ಯೂಸ್ ಮಾಡ್ತೀನಿ. ಎರರ್ ಎಷ್ಟಿರುತ್ತೆ, 0.2%. ಅಗೇನ್ ದಟ್ಸ್ ಆಲ್ಸೋ ನೆಗ್ಲಿಜಿಬಲ್. ವಿತ್ ಅ 0.01 ಮೋಲಾರ್ ಸೊಲ್ಯೂಷನ್ ಮಾಡಿದ್ರೆ ಪಿ ಹೆಚ್ ರೇಂಜ್ ಆಫ್ ದಿ ಇಂಡಿಕೇಟರ್ ಇಸ್ 5.5 to 8.5. ಇದು ನನಗೆ ಹೆಂಗೆ ಗೊತ್ತಾಗ್ತದೆ ಅಂದರೆ, ಆ ಟೇಬಲಲ್ಲಿ ನಾನು ಹೆಂಗೆ ಹೆಚ್ ಪ್ಲಸ್ ಕ್ಯಾಲ್ಕುಲೇಷನ್ ಮಾಡಿದ್ದೀನಲ್ಲ, ಹೆಚ್ ಪ್ಲಸ್ನ ಕ್ಯಾಲ್ಕುಲೇಟ್ ಮಾಡಿ ಅದರಿಂದ ಪಿ ಹೆಚ್ನ ಕ್ಯಾಲ್ಕುಲೇಟ್ ಮಾಡಿ ನಾನು ಇಷ್ಟು ಬರ್ತಿದೆ ಅಂತ ಇಟ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ 5.5 to 8.5 ಬೇಕು ಅಂತಂದರೆ ಐದರಕ್ಕೆ ಯೂಸ್ ಮೀಥೈಲ್ ರೆಡ್ ಯೂಸ್ ಮಾಡ್ಬೋದು, ಬ್ರೋಮೋ ಥೈಮಾಲ್ ಬ್ಲೂ ಯೂಸ್ ಮಾಡ್ಬೋದು, ಇಲ್ಲ ಅಂದರೆ ಫಿನಾಲ್ ರೆಡ್ನ ಯೂಸ್ ಮಾಡ್ಬೋದು. ದ ಟೈಟ್ರೇಷನ್ ಎರರ್ ವಿಲ್ ಬಿ 1 to 2% ಇರುತ್ತೆ ಅಂತ ಹೇಳ್ತಾರೆ. ಸೊ ನನಗೆ ಈಗ ಯೂಸ್ ಮಾಡ್ತಾ ಇರೋಂಥದ್ದು ಸ್ಟ್ರಾಂಗ್ ಆ್ಯಸಿಡು, ಸ್ಟ್ರಾಂಗ್ ಬೇಸ್ ಇದೆ, ವಿಚ್ ಅಂಡರ್ಗೋಸ್ ಕಂಪ್ಲೀಟ್ ಡಿಸೋಸಿಯೇಷನ್ ಆಗ್ತಿದೆ. ಆ್ಯಕ್ಟಿವಿಟಿ ಕೋಫಿಷಿಯೆಂಟು ಯೂನಿಟಿ ಆಗಿದೆ. ಆ ಬೇಸಿಸ್ ಮೇಲೆ ನಾನು ಮಾಡ್ತಾ ಹೋದಾಗ ನನಗೇನಾಗುತ್ತೆ ಅಂದರೆ, ಆ ಡಿಫ್ರೆಂಟ್ ಕಾನ್ಸಂಟ್ರೇಷನ್ in order to get the color change at the end point, I am going to use different indicator depending upon the at that particular position. ಇಲ್ಲಿ ನೋಡಿ, ಈ ಡಯಾಗ್ರಾಮಲ್ಲಿ ನೋಡಿ ನೀವು ಪಿ ಹೆಚ್ ವರ್ಸಸ್ ಅಗೇನ್ ಆಲ್ಕಲಿ ಆ್ಯಡೆಡ್ ಇನ್ ಎಮ್ ಎಲ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ. ಈ ಕರ್ವ್ಗೆ ನಾವೇನಂತ ಕರಿತೀವಿ, ಅಥವಾ ಈ ಗ್ರಾಫ್ಗೆ ನಾವೇನಂತ ಕರಿತೀವಿ, ನ್ಯೂಟ್ರಲೈಸೇಷನ್ ಕರ್ವ್ ಅಂತ ಕರಿತೀವಿ, ಇಲ್ಲ ಅಂತಂದರೆ ಟೈಟ್ರೇಷನ್ ಕರ್ವ್ ಅಂತ ಕರಿತೀವಿ. ಸೊ ಎಲ್ಲೆಲ್ಲಿ ನಿಮಗೆ ಇದು ಬರ್ತಾ ಹೋಗ್ತಾ ಇದೆ, ಇಂಡಿಕೇಟರ್ ರೇಂಜ್ ಎಲ್ಲೆಲ್ಲಿದೆ, ಯಾವ್ಯಾವುದಕ್ಕೆ ಯಾವ್ಯಾವುದನ್ನು ಯೂಸ್ ಮಾಡಬೇಕು. ಸೊ ಈಗ ಏನಾಗ್ತಿದೆ, 1 ಮೋಲಾರ್ ಸೊಲ್ಯೂಷನ್ ಇತ್ತು ಅಂತಂದರೆ ಅದು ಏನು ಮಾಡ್ತಾ ಇದೆ ಅಂದರೆ ಮ್ಯಾಕ್ಸಿಮಮ್ ಹೋಗ್ತಿದೆ. 0.1 ಮೋಲಾರ್ ಏನಾಗ್ತಿದೆ, 0.01 ಮೋಲಾರ್ ಏನಾಗ್ತಿದೆ. ಇಲ್ಲಿ ನಾವು ಆಲ್ಕಲಿ ಆ್ಯಡೆಡ್ನ ಕನ್ಸಿಡರ್ ಮಾಡ್ಕೊಳ್ತಾ ಇದ್ದೀವಿ. ಸಿನ್ಸ್ ವಿ ಆರ್ ಅಸ್ಯೂಮ್ ದಟ್ 100 ml ಆಫ್ HCl ತೊಗೊಂಡಿದ್ದೀವಿ. ಸೊ ಅದನ್ನು ನ್ಯೂಟ್ರಲೈಸ್ ಮಾಡೋದಕ್ಕೆ, ಸಿನ್ಸ್ ಬೋತ್ ಆಫ್ ದೆಮ್ ಆರ್ ಸ್ಟ್ರಾಂಗ್ ಇರೋದಕ್ಕೋಸ್ಕರ ಅದನ್ನು ನ್ಯೂಟ್ರಲೈಸ್ ಮಾಡೋದಕ್ಕೆ 100 ml ನನಗೆ ಏನು ಬೇಕು, ಬೇಸ್ನ ಬೇಕು. ಹಾಗಾಗಿ ನಾನು ರೇಂಜ್ ಏನು ಮಾಡ್ತೀನಿ, 98ಇಂದ 102 ತನಕ ತೊಗೊಳ್ತಾ ಹೋಗ್ತೀನಿ. ಸೊ ಹಾಗಾಗಿ ನನಗೇನಾಗುತ್ತೆ, ಡಿಪೆಂಡಿಂಗ್ ಅಪಾನ್ ದಿ ಪಿ ಹೆಚ್ ರೇಂಜ್. ಸೊ ನಾನು ಏನು ಮಾಡಬೇಕಾಗತ್ತೆ, ಡಿಪೆಂಡಿಂಗ್ ಅಪಾನ್ ದಿ ಕಾನ್ಸಂಟ್ರೇಷನ್ ಐ ಆಮ್ ಗೋಯಿಂಗ್ ಟು ಯೂಸ್ ದಿ ಡಿಫ್ರೆಂಟ್ ಇಂಡಿಕೇಟರ್ ಫಾರ್ ದ ಟೈಟ್ರೇಷನ್ ಆಫ್ ಸ್ಟ್ರಾಂಗ್ ಆ್ಯಸಿಡ್ ವರ್ಸಸ್ ಸ್ಟ್ರಾಂಗ್ ಬೇಸ್. ಸೊ ಮೀಥೈಲ್ ರೆಡ್ ಇರ್ಬೋದು, ಮೀಥೈಲ್ ಆರೆಂಜ್ ಇರ್ಬೋದು, ಬ್ರೋಮೋ ಥೈಮಲ್ ಬ್ಲೂ ಇರ್ಬೋದು, ಫಿನಾಲ್ ರೆಡ್ ಇರ್ಬೋದು, ಫಿನಾಪ್ತಲೀನ್ ಇರ್ಬೋದು, ಥೈಮಾಲ್ ಥ್ಯಾಲಿನ್ ಇರ್ಬೋದು. ಸೊ ಬೇರೆ ಬೇರೆ ಇಂಡಿಕೇಟರ್ಗಳನ್ನ ಡಿಪೆಂಡಿಂಗ್ ಅಪಾನ್ ದಿ ಪಿ ಹೆಚ್ ಅಟ್ ದಿ ಎಂಡ್ ಪಾಯಿಂಟ್, ಆ ಬೇಸಿಸ್ ಮೇಲೆ ನಾನು ಬೇರೆ ಬೇರೆ ಇಂಡಿಕೇಟರ್ಗಳನ್ನ ಯೂಸ್ ಮಾಡ್ತಾ ಹೋಗ್ತೀನಿ. ದಿಸ್ ದ ವೇ ಐ ಆಮ್ ಗೋಯಿಂಗ್ ಟು ಚೂಸ್ ದಿ ಇಂಡಿಕೇಟರ್ ಟು ಡೂ ದಿ ಟೈಟ್ರೇಷನ್ and to identify the end point, to find out the concentration of the analyte using the concentration of the titrant. ಅದನ್ನು ಮಾಡೋದಕ್ಕೆ ನನಗೆ ಇಂಡಿಕೇಟರ್ ಬೇಕು. ಹೌ ಐ ಆಮ್ ಗೋಯಿಂಗ್ ಟು ಚೂಸ್ ಎನ್ ಇಂಡಿಕೇಟರ್ ಇಫ್ ಇಟ್ ಇಸ್ ಎ ಸ್ಟ್ರಾಂಗ್ ಆ್ಯಸಿಡ್ ವರ್ಸಸ್ ಎ ಸ್ಟ್ರಾಂಗ್ ಬೇಸ್, ಅದನ್ನು ನಾನು ಇವತ್ತು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್, ಗುಡ್ ಲಕ್.